ಮಧ್ಯಾಹ್ನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಪೊರೇಟರ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವನ್ನೆಲ್ಲ ಕರೆದಿದ್ದೀವಿ ಮೀಟಿಂಗ್ಗೆ. ಅದಾದಮೇಲೆ ಪದಾಧಿಕಾರಿಗಳು ಕರೆದಿದ್ದೀವಿ. ಸೊ ಇವತ್ತು ಶನಿವಾರ ಈ ಕಾರ್ಯಕ್ರಮ ಇದೆ. ಖಂಡಿತ ನಾವು BBMP ಚುನಾವಣೆ ಮಾಡಲೇಬೇಕು. ಹೆಂಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಇರೋಕ್ಕಾಗ್ತದೆ. ಈಗ ಅಸೆಂಬ್ಲಿ ಎಲ್ಲ ಪಾಸ್ ಆಯಿತು. ಆದಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನೂ ಕರಿತೀನಿ, ಎಷ್ಟು ಹೊಸದಾಗಿ ಸೇರ್ಕೋಬೇಕು, ಏನು ಮಾಡಬೇಕು ಅಂತ. ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕೂಡ ನಾವು ಕೇಳಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕಾಗಿದೆ. ಯಾರು ಹೇಳಿದ್ದು 4% ಮುಸ್ಲಿಂ ಕೊಡ್ತಾ ಇಲ್ಲ? ಅದು 4% ಅನ್ನೋದು ಸುಳ್ಳು. ಅಲ್ಪಸಂಖ್ಯಾತರಿಗೆ ಅಂತ ಇದೆ, ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ. ಅಂದ್ರೆ ಎಲ್ಲ ಮೈನಾರಿಟಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಸೇರ್ತಾರೆ, ಜೈನ್ಸ್ ಸೇರ್ತಾರೆ, ಪಾರ್ಸಿ ಸೇರ್ತಾರೆ, ಸಿಖ್ ಸೇರ್ತಾರೆ, ಎಲ್ಲರೂ ಸೇರ್ತಾರೆ. ಬಿಜೆಪಿ ಅವರು ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಂ ಓಲೈಕೆ ರಾಜಕಾರಣ ಅಂತ ಇದು ಮಾಡ್ತಾರೆ. ಅವರು ನಮ್ಮನ್ನ ನೆನೆಸ್ಕೋತಾ ಇರಬೇಕು, ಅವ್ರು ಮಾತಾಡ್ತಾ ಇರಬೇಕು, ಗಟ್ಟಿ ಮಾಡ್ತಾ ಇರಬೇಕು. ಅವರು ನಾವು ಬೇರೆಯವ್ರ ಹಕ್ಕನ್ನು ಯಾರ ಹಕ್ಕನ್ನು ತೆಗೆದಾಕ್ತಾ ಇಲ್ಲ. ಬೇರೆಯವ್ರ ಹಕ್ಕನ್ನು ಅವ್ರು ಕೊಡ್ತಾ ಇದೀವಿ. ಅವ್ರಿಗೆ ಒಂದು ಪಾಪ ಅವ್ರು ಬದುಕೋಬೇಕಲ್ಲ. ಕೆಲವು ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾರೆ. ಕಸ ವೇಳೆ ವಿಚಾರದಲ್ಲಿ ಯಾವ ಪಕ್ಷ ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ಈಗ ಎಲ್ಲಿ ಕಸ ನಿಂತಿದೆ ಅಲ್ಲಿ ನೋಡಿ, ನೀವು ಗೊತ್ತಾಗ್ತದೆ. 22ನೇ ತಾರೀಕು ಮುಖ್ಯಮಂತ್ರಿಗಳು ನನಗೆ ಇಬ್ಬರಿಗೂ ಅವರು ಇನ್ವೈಟ್ ಮಾಡಿದ್ರು. ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸೊ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ನೀನೇ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಹೋಗಿ ಬರ್ತಾ ಇದ್ದೀನಿ. ಅಲ್ಲಿ ತಿಳಿಸ್ತೀನಿ ನಿಮಗೆ. ಮಧ್ಯಾಹ್ನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಪೊರೇಟರ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವನ್ನೆಲ್ಲ ಕರೆದಿದ್ದೀವಿ ಮೀಟಿಂಗ್ಗೆ. ಅದಾದಮೇಲೆ ಪದಾಧಿಕಾರಿಗಳು ಕರೆದಿದ್ದೀವಿ. ಸೊ ಇವತ್ತು ಶನಿವಾರ ಈ ಕಾರ್ಯಕ್ರಮ ಇದೆ. ಖಂಡಿತ ನಾವು BBMP ಚುನಾವಣೆ ಮಾಡಲೇಬೇಕು. ಹೆಂಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಇರೋಕ್ಕಾಗ್ತದೆ. ಈಗ ಅಸೆಂಬ್ಲಿ ಎಲ್ಲ ಪಾಸ್ ಆಯಿತು. ಆದಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನೂ ಕರಿತೀನಿ, ಎಷ್ಟು ಹೊಸದಾಗಿ ಸೇರ್ಕೋಬೇಕು, ಏನು ಮಾಡಬೇಕು ಅಂತ. ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕೂಡ ನಾವು ಕೇಳಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕಾಗಿದೆ. ಯಾರು ಹೇಳಿದ್ದು 4% ಮುಸ್ಲಿಂ ಕೊಡ್ತಾ ಇಲ್ಲ? ಅದು 4% ಅನ್ನೋದು ಸುಳ್ಳು. ಅಲ್ಪಸಂಖ್ಯಾತರಿಗೆ ಅಂತ ಇದೆ, ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ. ಅಂದ್ರೆ ಎಲ್ಲ ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಸೇರ್ತಾರೆ, ಜೈನ್ಸ್ ಸೇರ್ತಾರೆ, ಪಾರ್ಸಿ ಸೇರ್ತಾರೆ, ಸಿಖ್ ಸೇರ್ತಾರೆ, ಎಲ್ಲರೂ ಸೇರ್ತಾರೆ. ಬಿಜೆಪಿ ಅವರು ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಂ ಓಲೈಕೆ ರಾಜಕಾರಣ ಅಂತ ಇದು ಮಾಡ್ತಾರೆ. ಅವರು ನಮ್ಮನ್ನ ನೆನೆಸ್ಕೋತಾ ಇರಬೇಕು, ಅವ್ರು ಮಾತಾಡ್ತಾ ಇರಬೇಕು, ಗಟ್ಟಿ ಮಾಡ್ತಾ ಇರಬೇಕು. ಅವರು ನಾವು ಬೇರೆಯವ್ರ ಹಕ್ಕನ್ನು ಯಾರ ಹಕ್ಕನ್ನು ತೆಗೆದಾಕ್ತಾ ಇಲ್ಲ. ಬೇರೆಯವ್ರ ಹಕ್ಕನ್ನು ಅವ್ರು ಕೊಡ್ತಾ ಇದೀವಿ. ಅವ್ರಿಗೆ ಒಂದು ಪಾಪ ಅವ್ರು ಬದುಕೋಬೇಕಲ್ಲ. ಕೆಲವು ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾರೆ. ಕಸ ವೇಳೆ ವಿಚಾರದಲ್ಲಿ ಯಾವ ಪಕ್ಷ ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ಈಗ ಎಲ್ಲಿ ಕಸ ನಿಂತಿದೆ ಅಲ್ಲಿ ನೋಡಿ, ನೀವು ಗೊತ್ತಾಗ್ತದೆ. 22ನೇ ತಾರೀಕು ಮುಖ್ಯಮಂತ್ರಿಗಳು ನನಗೆ ಇಬ್ಬರಿಗೂ ಅವರು ಇನ್ವೈಟ್ ಮಾಡಿದ್ರು. ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸೊ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ನೀನೇ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಹೋಗಿ ಬರ್ತಾ ಇದ್ದೀನಿ. ಅಲ್ಲಿ ತಿಳಿಸ್ತೀನಿ ನಿಮಗೆ.